ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ. ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಇದು ಆ್ಯನಿವರ್ಸರಿ ಮತ್ತು ಮಾಮ್ ಟು ಬಿಯ ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ಗೇಮ್, ಡಿನ್ನರ್, ಫುಲ್ ಫನ್ ಇದೆ. ಯಾರು ಮಿಸ್ ಮಾಡ್ಕೋಬೇಡಿ. ಬನ್ನಿ, ನಾನು ವಿಡಿಯೋನ ಹಾಕ್ತೀನಿ, ನೋಡ್ಕೊಬನ್ನಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಬನ್ನಿ. ಅಂದರೆ ಇವತ್ತು 1 ವರ್ಷ ಆಯ್ತಲ್ಲ ಮದುವೆ ಆಗಿ, ನಿಮ್ಮ ಹೆಂಡತಿಗೋಸ್ಕರ ಒಂದು ಸಾಂಗ್ ಹೇಳಿ. ನಿಮ್ಮ ಹೆಂಡತಿ ನೋಡ್ತಾ ಇದ್ರೆ ಒಂದು ಕವನ ಒಳಗಿಂದ ಬರ್ತದೆ. ಯಾವುದು? ಯಾವ ಕವನ ಹೇಳಿ, ಯಾವ ಕವನ ಅಂತ. ಹೋಗ್ಲಿ ಹೋಗ್ಲಿ, ಕ್ಲಾಸ್ ತಗೊಂಡ್ರು, ಎಲ್ಲರೂ ಕ್ಲಾಸ್ ತಗೋತವ್ರೆ. ಕಣ್ಣಿಗೆ ಕಾಣುವ ಎಂದರು ಚಿಂಚು ಸಿಂಚು ತಾನೆ. ಆ ರಿಯಾಕ್ಷನ್ ಬೇಡ, ಅದು ನಿಜ ಅನ್ಕೊಂಡ್ಬಿಡ್ತಾರೆ. ಫ್ರೆಂಡ್ಸ್, ಇವರೇ ಫಂಕ್ಷನಿಯ ಮುಖ್ಯ ಸ್ತಂಭಗಳು. ಇಲ್ಲಿ ಬರ್ರಿ, ಇಲ್ಲಿ ಮಾಡೆ. ಹೇಳಿ ನಿಮ್ಮ ಅಭಿಪ್ರಾಯ, ಏನ್ ಅನಿಸ್ತಾ ಇದೆ? ಹಲೋ. ಮತ್ತೆ ಏನ್ ಅನಿಸ್ತಾ ಇದೆ? 1 ವರ್ಷ ಆಯ್ತಲ್ವಾ ಮದ್ವೆ ಆಗಿ, ನಿಮ್ ಇದು ಏನಂತಾರೆ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡ್ಕೊಂಡು ಏನ್ ಅನ್ಸುತ್ತೆ? ಮದ್ವೆ ಆಗ್ಬೇಕು ಅನ್ಸ್ತಿದ್ದೆ, ಆಗ್ಬಾರ್ದು ಏನ್ ಸಲಹೆ ಕೊಡ್ತೀರಾ? ಏ ಅಲ್ಲ, ಏ ತಡಿ, ಹಂಗಲ್ಲ. 1 ವರ್ಷ ಆಗಿದೆಯಲ್ಲ ಹೆಂಡತಿ ಮುಂದೆನೆ ಕೇಳಿದ್ರೆ ಅವ್ರು ಹೇಳ್ತಾರೆ. ಇಲ್ಲ ಇಲ್ಲ ಹೇಳ್ತಾರೆ ಅಷ್ಟೊಂದು ಅಲ್ಲ. ಈಗ ಮದ್ವೆ ಆಗದೆ ಇರೋ ಯುವಕರಿದ್ದಾರೆ ಇಲ್ಲಿ, ಅವ್ರಿಗೆ ಸಜೆಷನ್ ಏನ್ ಕೊಡ್ತೀರಾ? ಎಲ್ಲಾರು ಅಲ್ಲಿಗೆ ಇಂಡೈರೆಕ್ಟ್ ಆಗಿ ಮದ್ವೆ ಆಗ್ರಿ. ಅದೇ ಸಿಂಚು ತರನೇ ಹುಡುಗಿ ಇರ್ಬೇಕಲ್ವಾ? ಬೇಡ ಬೇಡ, ನೀನು ಚೆನ್ನಾಗಿ ಸಿಂಚು ತರನೇ ಇರ್ಬೇಕಲ್ವಾ? ಎಲ್ಲ ಜಾಸ್ತಿ ಇರ್ಬೇಕು ಬೇರೆ ಹುಡುಗಿಲಿ. ಅದೇನ್ ಗುಣ ಜಾಸ್ತಿ ಇರ್ಬೇಕು? ಅದೇನ್ ಗುಣ ಜಾಸ್ತಿ ಇರ್ಬೇಕು? ಕೈ ನೋವು ಬಂತು. ಹೇಳಿ, ಪರವಾಗಿಲ್ಲ, ಹೇಳ್ರಿ. ಬೇಗ ಹೇಳಿ, ಬೇರೆ ಕ್ವಶನ್ ಕೇಳ್ಬೇಕು. ಅವ್ರ ಅಪ್ಪ ಅಮ್ಮನ 15 ವರ್ಷನೇ ಮಾಡಕ್ಕಾಗಿಲ್ಲ, ಎಲ್ಲ ಹೇಳಕ್ಕಾಗಲ್ಲ. ಫಿಸಿಕಲಿ ಎಲ್ಲ ನಿಮಗೆ ನೆಕ್ಸ್ಟ್ ಇದು ಈಗ ಯಾವ ಮಗು ಬೇಕು ಅಂತ ಆಸೆ? ಯಾವ ಮಗು ಆಗ್ಬೇಕು? ಗಂಡ್ಮಗುನೇ ಬೇಕು. ನಿಜ ಮಾತ್ರ ಹೇಳ್ಬೇಕು. ನಿಜನೇ ಹೇಳ್ತಾರದು. ಹೆಣ್ಮಗುನಾ? ಇದಕ್ ನಾನ್ ಆನ್ಸರ್ ಹೇಳ್ತೀನಿ. ಗಂಡು ಅಂದ್ರೆ ಹೆಣ್ಣಾಗ್ಬಿಡತ್ತೆ ಅಂತ, ಅದಕ್ಕೆ ಹೆಣ್ಣು ಅಂದ್ರೆ ಗಂಡಾಗ್ಲಿ ಅಂತ ಉಲ್ಟಾ ಆತರ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡವ್ರೆ. ಅವಾಗ ಹೆಣ್ಣಾದ್ರೂ ಹಂಗೂ ಇರ್ಬೇಕು, ಹಿಂಗೂ ಇರ್ಬೇಕು ಅಂತ ಮಾತಾಡ್ತಾ ಇರೋದು.
Catching a breeze, love moving through me like a wildfire, like a wildfire. ಏನಂದ್ರೆ ಫೋಟೋ ಕೊಡ್ತೀವಿ ಫಸ್ಟ್ ಏನ್ ತೋರಿಸ್ತಾರೋ ಫೋಟೋ ಮತ್ತೆ ಚೇಂಜ್ ಮಾಡಂಗಿಲ್ಲ ಅವ್ರ ಆನ್ಸರ್ನ ಚೇಂಜ್ ಮಾಡಂಗಿಲ್ಲ ಸುಮ್ಮನೆ ನೋಡ್ಬಿಟ್ಟು ಆಯ್ತಾ ಅವ್ರಿಬ್ರು ಮತ್ತೆ ಓಕೆನಾ ಓಕೆನಾ ರೆಡಿನಾ ಸೈಲೆಂಟ್ ಕ್ವಶನ್ ಜೋರಾಗಿ ಕೇಳಮ್ಮ ಹಾ ನೀವಿಬ್ಬರಲ್ಲಿ ಫಸ್ಟ್ ಐಕಾನ್ ಹೇಳಿದ್ದಾರೆ ಜಾಸ್ತಿ ಕೋಪ ಯಾರು ಬರುತ್ತೆ ಇದರಲ್ಲಿ ಏ ಸುಳ್ಳು ಸುಳ್ಳು ಸಿಂಚು ನಿನ್ ಮೇಲೆ ಹೇಳ್ತವ್ರೆ ಆಡಿಯನ್ಸ್ಗೆ ಕೇಳೋಣ ಹಾ ಯಾರಿಗೆ ಕೇಳೋಣ ಆಡಿಯನ್ಸ್ಗೆ ಅವ್ರ ಮಮ್ಮಿಗೆ ಕೇಳು ಅವ್ರ ಮಮ್ಮಿಗೆ ಕೇಳು ಇಲ್ಲ ಒಬ್ರೇ ಇರ್ಬೇಕು ಒಂಚೂರು ಜಾಸ್ತಿ ಜಾಸ್ತಿ ಒಂಚೂರು ಯಾರಿಗ್ ಜಾಸ್ತಿ ಬರುತ್ತೆ ಚೂರಾದ್ರು ನಿಖಿಲ್ಗೆ ಹಾ ಆಯ್ತು ಅವ್ರ ಮಮ್ಮಿ ಕೇಳಾಯ್ತು ಏ ಹೇಳ್ಬೇಕಣಮ್ಮ ಚಿಂಚು ಒಬ್ಬ ಜಾಸ್ತಿ ಅವ್ರ ಪಾರ್ಶಾಲಿಟಿ ಮಾಡ್ತವ್ರೆ ಹೇಳ್ತಾ ಇಲ್ಲ ಸರಿ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಬೇಬಿಗೆ ಸ್ಟ್ರಿಕ್ಟ್ ಪೇರೆಂಟ್ ಯಾರು ಆಗ್ತಿಲ್ಲ ಬೇಬಿಗೆ ಸ್ಟ್ರಿಕ್ಟ್ ಪೇರೆಂಟ್ ಯಾರು ಆಗ್ತಾರೆ ಸ್ಟ್ರಿಕ್ಟ್ 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 ತುಂಬಾ ಸ್ಟ್ರೈಟ್ ಓ ಅಪ್ಪದಿಟ್ಟು ಹೇಳ್ತಾರೆ ನೀನಂತೆ ಸಿಂಚು ನೆಕ್ಸ್ಟ್ ನೆಕ್ಸ್ಟ್ ಇಬ್ಬರು ಯಾರು ತುಂಬಾ romantic? ಯಾರು romantic? ಬೇಗ ಬೇಗ ತೋರಿಸ್ಬೇಕು ಏ ಇಲ್ಲ ಅದ್ರಲ್ಲಿ ಆನ್ಸರ್ ಬೇರೆ ಬಂದಿದೆ ಇದು ನೀವು ಯಾರ ಹತ್ರ ಕೇಳಿಲ್ಲ ನಮ್ಮ ಹತ್ರನೇ ಕೇಳಬೇಕು. ಜಗಳ ಮಾಡಿದ್ರೆ ಫಸ್ಟ್ ಒಂದು ಸಾರಿ ಹೇಳ್ತಾರೆ ನೀನಂತೆ ನಿಜ ಹೇಳ್ಬೇಕಪ್ಪ ಯಾರು ಬೇಗ ಬಂದು ಸಾರಿ ಹೇಳೋದು ಕುಶಾಲ್ ಅವ್ರ ಮಮ್ಮಿ ನೆಕ್ಸ್ಟ್ ಕ್ವಶನ್ ಮಂಗಳಾರ ಫಸ್ಟ್ ಅಮ್ಮ ಅನ್ಬೇಕಾ ಅಪ್ಪ ಅನ್ಬೇಕಾ ಅದನ್ನ ತಿಂದ್ರೆ ಓ ಇಬ್ಬರಲ್ಲಿ ಹೆಚ್ಚು ಲಾಭ ಮಾಡೋದು ಡೌರಾಜ ಡೌರಾಣಿ ಯಾರು ಡೌರಾಣಿ ನಿನ್ನೆ ಬೇಬಿ ಅಮ್ಮನ ಹೇಳ್ಬೇಕಾ ಅಪ್ಪನ ಹೇಳ್ಬೇಕಾ ಅನ್ನೆಸೆಸರಿ ಖರ್ಚು ಮಾಡೋದು ಯಾರು ಏ, ನಿಜ ಹೇಳಿ ಸುಮ್ಮನೆ ಖರ್ಚು ಮಾಡ್ತಿರೋದು ಯಾರು? ತೋರ್ಸುತ್ತೇನೆ ಅವ್ರು. ತೋರ್ಸಿ ಬೇಗ ಅವ್ರು ತೋರ್ಸಿದ್ರೆ ತಿಳ್ಕೊಂಡೆ. Audience. ಈಗ ಏನಾದ್ರು ಸಿಚುಯೇಷನ್ ಇತ್ತು ಅಂತಂದ್ರೆ ಸುಳ್ಳು ಹೇಳಿ ಎಸ್ಕೇಪ್ ಆಗೋದು ಯಾರು ಸಿಂಚು ಹೇಳಿದ್ರು ತುಂಬಾ ನಾಟಿ ಆದ್ರೆ ಅದಕ್ಕೆ ಕಾರಣ ಯಾರು ತುಂಬಾ ನಾಟಿ ಆದ್ರೆ ತುಂಟ ಆದ್ರೆ ಅದಕ್ಕೆ ಕಾರಣ ಯಾರು ಇದು ಸುಳ್ಳು ನಿನ್ನ ಹೆಸರು ಹೇಳ್ತಾರೆ ಸಿಂಚು ಹಾ ಆರೋಗ್ಯ ಉತ್ತರ ಹಾ ಸರಿ ಆಯ್ತು ಹೋಗ್ಲಿ ನಿಮ್ ಪಾರ್ಟ್ನರ್ ಬಗ್ಗೆ ಒಂದೊಂದ್ ಲೈನಲ್ಲಿ ಹೇಳೋದಿದ್ರೆ
ಬೇಗ ಹೇಳ್ಬೇಕು ನಾಚಿಕೆ ಬಿಟ್ಟು ವೆರಿ ಹೇಳಿ. ಬ್ಯೂಟಿ ವೆರಿ ನೈಸ್ ಅಂತ ಹೇಳಿ ಅಲ್ಲೇ ಎಲ್ಲ ಅಮ್ಮನೇ handsome ಹೇಳ್ತಾರೆ. ಒಂದ್ ವರ್ಷದ ಜೀವನನ ಎಕ್ಸ್ಪ್ಲೇನ್ ಮಾಡ್ಬೇಕು. ಏನ್ ಇನ್ನೊಂದ್ಸಲ ಹೇಳು ಇವತ್ತೇ ಅವ್ರ ಬಾಯಿಂದ ಕೇಳ್ತಾರ ಏನಂತ. ವೆರಿ ಹ್ಯಾಂಡ್ಸಮ್ ವೆರಿ ಜೆಂಟಲ್ ಅಂತ. ನೀವ್ ಹೇಳಿ ನಿಮ್ಮ ಹೆಂಡತಿ ಬಗ್ಗೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾರ್ ಮಾತ್ ಹೇಳಿಲ್ಲ ಹೇಳಿಲ್ಲ ಅಲ್ಲಿ ಪಾಪ ಕಾಯ್ತಿದೆ. ಹೇಳಿಲ್ವಾ? ಮತ್ತೆ ಹೇಳ್ರಿ ಬೇಗ. ಹೇಳ್ಕೊಟ್ಟಿದ್ದೆಲ್ಲ ಹೇಳಂಗಿಲ್ಲ, ನೀನ್ ಓನಾಗಿ ಹೇಳ್ಬೇಕು. ಹೇಳ್ರಿ ಬೇಗ. ನನ್ನಂತ ಗಂಡ ಪಡೆಯೋಗಳು ಪುಣ್ಯ ಮಾಡಿದ್ಲು. ಅವಳ ಬಗ್ಗೆ ನಿನ್ ಬಗ್ಗೆ ಹೇಳಿದ್ ಹಾ, ಒಳ್ಳೆ ಹುಡುಗಿ. ಹೆಂಡತಿ ಬಗ್ಗೆ ಒಂದ್ ಲೈನ್ ಹೇಳಕ್ ಇಷ್ಟೊಂದು ಹುಡುಕ್ತಿದ್ದಾರೆ ಅಂತ ಸಿಂಚು ನೀನ್ ವಿಚಾರಿಸ್ಕೋಬೇಕು. ತುಂಬಾ ಇನ್ನೋಸೆಂಟು. ಅಮ್ಮನ ಮನೇಲಿದ್ರೆ ಗಂಡ ಬೇಡ. ಇದು ಸುಳ್ಳಿನ ಮಾತು. ಓಡಾಗಿ ಓಡಾಗಿ ಹೋಗ್ತಿದಾರ ಸಿಂಚು. ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಮುಗೀತು. ನಾನೇ ನಿಂಗ್ ಉಲ್ಟಾ ಇದ್ದೀನಿ. ಏನಂತ? ತುಂಬಾ ಒಳ್ಳೆ ಹುಡುಗಿ, ಅಮ್ಮನ್ ಮನೆಗ್ ಹೋದ್ರೆ ಗಂಡ ತುಂಬಾ ಇನ್ನೋಸೆಂಟು. ಹಾ. ಅಮ್ಮನ ಮನೆಗೆ ಹೋದ್ರೆ ಗಂಡ ಬೇಡ, ಗಂಡನ ಮನೆಗೆ ಬಂದ್ರೆ ಯಾರು ಬೇಡ. ಇದು ಎರಡನೇ ಒಪ್ಕೋತೀನಿ, ಫಸ್ಟ್ನೇ ಸುಳ್ಳು. ಅಣ್ಣ ಒಂಚೂರು ಕೊಡು. ಬೇಗಮ್ಮ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ ಟೈಮ್ನ ಕೊಟ್ಟು ಕಾಪರೇಟ್ ಮಾಡಿದ್ದಕ್ಕೆ. ಬನ್ನಿ ಊಟ ಮಾಡೋಣ. ಕೆಳಗಡೆ ಇದೆಲ್ಲ ಎತ್ಕೊಂಡ್ಬರೋಣ. ಇಲ್ಲೇ ಇತ್ತು ಬಟ್ಟೆ. ಅವನಿಗೆ ಅವ್ರ ಮನೆಯವರೇ ಕಣ ಕರೆದಿದ್ದು ವಿಡಿಯೋ ಮಾಡ್ಕೊಳ್ರಿ ಅಂತ. ನೀವ್ಯಾಕೆ ನೀವೇ ತಿಂತ ಇದ್ದೀರಾ? ನೀವು ಮನೇಲಿ ಮಾತ್ರನಾ? ಅದಕ್ಕೆ ಆ ಕಡೆಯಿಂದ ಒಬ್ಬ ಈ ಕಡೆಯಿಂದ ಒಬ್ರು ಹೇಳ್ಕೊಂಡ್ ತಿನ್ಬೇಕು. ನಾನೇ ಹೋಗು ಅಂತ ಕೂತು ಬೆನ್ನೆಲ್ಲ ಅದು ಬಿಟ್ಬಿಟ್ಟು ಹಂಗೆ ಬರ್ತೀಕ. ಮಂಜು ಏನ್ ಮಾಡ್ಬೇಕು? ಒಂದು ಅವ್ರ ಹೆಂಡ್ತಿದು ಸೂಟ್ ಆಗತ್ತ ಸಾಂಗ್ ಹಾಕ್ತಾರೆ, ಕೇಳಿಸ್ತೀರಾ ನಿಮ್ಮ ಆಡಿಯನ್ಸ್ಗೆ? ಅದೇ ಕೇಳಿಸ್ಕೊಂಡಲ್ಲ, ವಿಧಿ ಬರ ಕೇಳಿಸ್ತಾರೆ ನಿಮ್ಮ ಆಡಿಯನ್ಸ್ಗೆ. ಕಾಪಿರೈಟ್ ಬರುತ್ತೆ. ನಿನ್ನಂತವಳೆ ಇರ್ಬೇಕು, ಮುಗ್ಧ ಬಿದ್ದವಳೆ. ನನ್ ಮಗನ್ ತಿನ್ಸ್ತಾ ಇರೋದು ಕಣೆಮ್ಮ. ಗೊತ್ತು ನೀನ್ ಇದೇ ಡೈಲಾಗ್ ಹೇಳ್ತೀಯ ಅಂತ. ಬಾ ಎಲ್ಲ ಆಡಿಸ್ತಿದ್ಲು ಆಗ್ಲೇ. ಫಂಕ್ಷನ್ ಹೆಂಗಿತ್ತು? ಚೆನ್ನಾಗಿತ್ತು. ಇತ್ತು ಫಂಕ್ಷನ್ ಹೆಂಗಿತ್ತು? ಚೆನ್ನಾಗಿತ್ತು. ಊಟ ಪರೋಟ ಮಾಡಿದ್ಯಾರು? ಮನೋಜ್ ಕರ್ಕೊಂಬರಾಗ ಹೆಂಗಿತ್ತ? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಬಾಯ್ ಬಾಯ್ ಬಾಯ್. ಯಾಕೆ? ಹೌದಾ, ಸರಿ. ನಿಮ್ಮ ಬ್ಯುಸಿ ಶೆಡ್ಯೂಲ್ ಟೈಮ್ ಕೊಟ್ಟು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಅಮ್ಮ ಒಬ್ರೇ ಇರ್ತಾರೆ. ಅಜ್ಜಿ
ಪರೋಟೆ ತಿಂದು ದಮ್ಯಾಗ ಕೊಟ್ರಿ ಮಮ್ಮಿ ಬೇಗ ಮಮ್ಮಿ, ಗಾಡಿ ಬೇಗ ಕೊಟ್ಕೊಡ್ರಿ ಮಮ್ಮಿ. ಅಲ್ಲೇ ಕೊಡು, ಅದೇ ಹೇಳ್ತು ನಾವು ಅಲ್ಲಿದೆ ಬಾಯ್ ಮಾಡ್ತೀನಿ. ಬಾಯ್ ಮಾಮ. ಅಲ್ಲಿ ಬಾಯ್ ಮಾಡ್ರಿ ಇಲ್ಲಿ. ಏ, ಇಲ್ಲಿ, ಇಲ್ಲಿ. ಇಲ್ಲಿ, 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 ಇದಕ್ಕೆ. ಫಂಕ್ಷನ್ ಮಾಡಿದ್ದು ಹೆಂಗಾಯ್ತು ಅಂತ ಕೇಳೋದು. ಏನು ಫಂಕ್ಷನ್ ಮಾಡಿದ್ದು ಹೆಂಗಾಯ್ತು? ಓ ರಿವ್ಯೂ ಅಂಟೆ ಫಂಕ್ಷನ್ ಹೆಂಗಿತ್ತು ಅಂತ ಹೇಳ್ಬೇಕಂತೆ. ಸೂಪರ್. ಸೂಪರ್ ಆಗಿತ್ತು. ಯಾರು ಕೇಳ್ತಾ ಇರೋದು? ನಾವೇ ಯೂಟ್ಯೂಬರ್. ಮತ್ತೆ ನೀವು ಫಂಕ್ಷನ್ ಹೆಂಗಿತ್ತು ಅಂತ ಕೇಳಿದ್ರೆ ಎಲ್ಲ ನಮ್ಮ ಮಗಳು ಕೇಳ್ತಾಳೆ ಅನ್ಕೊಳ್ಳೋ ನಾವು. ನೀವು ಕೇಳೋರು ಯೂಟ್ಯೂಬರ್ ಕೇಳ್ಕೊಳ್ಳೋದು, ನೀವು ಫಂಕ್ಷನ್ ಹೆಂಗಿತ್ತು ಆಗ್ಲಿ ಅಂತ ನೀವು ಕೇಳೋದು. ಫಂಕ್ಷನ್ ಹೆಂಗಿತ್ತು? ಸೂಪರ್ ಮಾಡೆಲ್ ಸ್ಟ್ಯಾಂಡಿಂಗ್ ಬ್ಲೂ. ಹೋಗ್ತೀರಣ್ಣ? ಹೂ ಹೆಂಗಿತ್ತು? ಚೆನ್ನಾಗಿತ್ತು. ಊಟ ಚೆನ್ನಾಗಿತ್ತಾ? ನೀನ್ ಬಾಯ್ ಮಾಡ್ತೀಯಲ್ಲ ಅದ್ರ ಒಂದು ಬಾಯ್. ಇನ್ನು ಇದು ಫಂಕ್ಷನ್ ಮುಗ್ದಿದ್ದ ನೆಕ್ಸ್ಟ್ ಡೇ ಅಂದರೆ ಮಾರ್ನಿಂಗ್ ಬ್ಲಾಗು. ಎಲ್ಲರೂ ಸ್ವಲ್ಪ ಜನ ರಾತ್ರಿನೇ ಹೋದರು. ಇನ್ನು ನಮ್ಮ ಮಾವನ ಮಕ್ಕಳು, ನಮ್ಮ ಮಮ್ಮಿ, ಚಿಕ್ಕಮ್ಮ, ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡು ಅವ್ರು ಮಾತ್ರ ಉಳ್ಕೊಂಡಿದ್ರು ನಮ್ಮ ಮನೆಯಲ್ಲೇನೆ. ಅವರಿಗೆಲ್ಲರಿಗೂ ಕಾಫಿ ಮಾಡಿಕೊಟ್ಟು ಆಮೇಲೆ ಹೀಗಿರೋ ಅಡುಗೆ ಮನೆನ ಮತ್ತೆ ಫಸ್ಟಿನ ಸ್ಥಿತಿಗೆ ತರೋವಷ್ಟರಲ್ಲಿ ಸಾಕಾಗಿತ್ತು. ಅದನ್ನೆಲ್ಲ ನೀಟ್ ಮಾಡಿ ಆಮೇಲೆ ನಮ್ಮ ಮಾವನ ಮಗಳು ಅವ್ರ ಮಗಂಗೆ ಇವತ್ತು ಫ್ಯಾನ್ಸಿ ಡ್ರೆಸ್ ಇತ್ತು ಕಾನ್ವೆಂಟಲ್ಲಿ ಅಂತೇಳ್ಬಿಟ್ಟು ಅವನಿಗೆ ಲಂಚೆಲ್ಲ ಪ್ಯಾಕ್ ಮಾಡ್ತಾಯಿದ್ಲು. ಅವನಿಗೆ ಹುಲಿದು ಫ್ಯಾನ್ಸಿ ಡ್ರೆಸ್ ಇತ್ತು ಹಾಕೊಂಡೋಗ್ಬೇಕು ಅಂತಂದ್ಬಿಟ್ಟು, ಹಾಗಾಗಿ ರೆಂಟಿಗೆ ಡ್ರೆಸ್ ಎಲ್ಲ ತಂದಿದ್ಲು. ಅವನಿಗೆ ಅದನ್ನೆಲ್ಲ ರೆಡಿ ಮಾಡಿ ಕಳಿಸಿ ಆಮೇಲೆ ನೆಕ್ಸ್ಟು ನಾನು ತಿಂಡಿಗೆ ರೊಟ್ಟಿ ಮಾಡಿದ್ದೆ. ಎಲ್ಲರಿಗೂ ರೊಟ್ಟಿ ಹಾಕ್ಕೊಡ್ತಾಯಿದ್ದೆ. ನೆಕ್ಸ್ಟ್ ಡೇ ಸ್ವಲ್ಪ ಜನ ನಾನ್ ವೆಜ್ ತಿಂತಿದ್ರು, ಇನ್ನೊಂದು ಸ್ವಲ್ಪ ಜನ ತಿಂತಿರಲಿಲ್ಲ. ಹಾಗಾಗಿ ಅವ್ರಿಗೆ ಚಟ್ನಿ, ನಾನ್ ವೆಜ್ ತಿನ್ನೋರಿಗೆ ಚಿಕನ್ ಗ್ರೇವಿ ಇತ್ತು. ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಕೇರೆ ಮಾಡಿ ಆಮೇಲೆ ನೆಕ್ಸ್ಟು ಮಧ್ಯಾಹ್ನ ಊಟ ಮಾಡಿಕೊಂಡು ಅವರು ಸಹ ಎಲ್ಲರೂ ಹೊರಟರು. ಇನ್ನು ಈ ಫಂಕ್ಷನಿಗೆ ಮಿಸ್ ಆಗಿದ್ದು ನನ್ನ ತಂಗಿ ಅಂದರೆ ಚನ್ನರಾಯಪಟ್ಟಣದಲ್ಲಿರೋರು. ಅವರು ಬರೋಕ್ಕಾಗಲಿಲ್ಲ, ಅವನಿಗೆ ಎಕ್ಸಾಮ್ ಇತ್ತು ನನ್ನ ಮಗಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವನು ನನ್ನನ್ನು ಬಿಟ್ಬಿಟ್ಟು ನೀವೆಲ್ಲ ಕೇಕ್ ಕಟ್ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಪಾಪ ಮುನಿಸ್ಕೊಂಡು ಕೂತಿದ್ದ. ಅವರು ಇರಬೇಕಿತ್ತು ಫಂಕ್ಷನಲ್ಲಿ, ಅವರೊಬ್ಬರು ಮಿಸ್ ಆದರು. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ವಾ, ಇದಾಗಿತ್ತು ನನ್ನ ತಂಗಿಯ ಆ್ಯನಿವರ್ಸರಿ ಮತ್ತು ಮಾಮ್ ಟು ಬಿ ವ್ಲಾಗು. ಪಾರ್ಟ್ 1 ಪಾರ್ಟ್ 2 ಅಂತ 2 ವ್ಲಾಗ್ ಇತ್ತು. ನಿಮಗೆಲ್ಲ ಈ ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತಾ ನೆಕ್ಸ್ಟ್ ಇನ್ನೊಂದು ಕಂಟೆಂಟ್ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಫೀಲ್ ಎವರಿ ಮೂಮೆಂಟ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ.